ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಬಂದು ಇದು ಎಲ್ಲರ ಮನೇಲೂ ಮಾಡ್ತಾರೆ ಈ ಸಾರು. ಯಾವ ಹಳ್ಳಿಗೆ ಹೋದರೂ ಅಷ್ಟೇ ಒಬ್ಬರಲ್ಲ ಒಬ್ಬರು ಮಾಡೇ ಇರ್ತಾರೆ ಈ ಉಪ್ಸಾರನ್ನ. ಜ್ವರ ಬಂದೈತಾ, ಮಕ್ಕಳು ಊಟ ಮಾಡ್ತಾ ಇಲ್ವಾ, ಏನಾರ ಬಾಯಿ ಕೆಟ್ಟೈತೆ, ಏನೋ ಒಳ್ಳೆ ತಿನ್ನಬೇಕು ಅಂತ ಅಂದಾಗ ಈ ಥರ ಉಪ್ಸಾರು ಮಾಡಿಕೊಡಿ. ಹೊಟ್ಟೆ ಫುಲ್ಲಾಗುತ್ತೆ, ಬಾಯಿ ಟೇಸ್ಟ್ ಕೂಡ ಬದಲಾಗುತ್ತೆ. ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇಲ್ಲಿ ನಾನು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಮಿಕ್ಸ್ ಸೊಪ್ಪು ಬೇಕೋ ಅಷ್ಟು ಮಿಕ್ಸ್ ಸೊಪ್ಪು ತೊಗೋಬೋದು. ದಂಟಿನ ಸೊಪ್ಪು, ಚಿಲ್ಕರವೆ ಸೊಪ್ಪು, ಅರವೆ ಸೊಪ್ಪು, ಅದನ್ನು ಯಾವ ಸೊಪ್ಪು ಸಿಗುತ್ತೋ ಅದನ್ನು ತೊಗೋಬೋದು. ನಾನು ಇಲ್ಲಿ ಬರೀ ದಂಟಿನ ಸೊಪ್ಪು ತೊಗೊಂಡು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀಟಾಗಿ ಒಂದು 2ರಿಂದ 3 ಸಲ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ಕಲ್ಲು ಮಣ್ಣಿರುತ್ತಲ್ವ, ಹಾಗಾಗಿ ನಾನು ಒಂದು 2ರಿಂದ 3 ಸಲ ವಾಶ್ ಮಾಡ್ಕೋತೀನಿ. ಒಬ್ಬೊಬ್ಬರು ಕ್ಲೀನ್ ತೊಳೆದುಬಿಟ್ಟು ಕಟ್ ಮಾಡ್ತಾರೆ. ನನಗೆ ಇದೇ ಅಭ್ಯಾಸ, ಹಾಗಾಗಿ ನಾನು ಯಾವಾಗಲೂ ಕಟ್ ಮಾಡಿ ತೊಳೆದಿಕ್ತೀನಿ. ನಾನು ಇದನ್ನೆಲ್ಲ ನೀರನ್ನ ಸೋರ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಇವತ್ತು ಪಾತ್ರೆಯಲ್ಲಿ ನಾನು ಸೊಪ್ಪು ಕಾಳನ್ನ ಬೇಯಿಸ್ತಾ ಇರೋದ್ರಿಂದ ನೀರು ಹಾಕ್ಕೊಂಡು ನೀರನ್ನ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಕುಕ್ಕರಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಬೇಳೆಕಾಳು ಚೆನ್ನಾಗಿ ಬೆಂದೋಗುತ್ತೆ. ನಾನು ಅದಕ್ಕೆ ಇವತ್ತು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಆ ಕಡೆ ನೀರು ಬಿಸಿ ಆಗೋ ಅಷ್ಟರಲ್ಲಿ ಈ ಕಡೆ ಈರುಳ್ಳಿನೆಲ್ಲ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದಿಟ್ಕೊತೀನಿ. ಒಗ್ಗರಣೆಗೆ ಬೇಕಲ್ವಾ, ಹಾಗಾಗಿ ಸೊಪ್ಪು ಕಾಳಿಗೆ ಅಂತೇಳಿ ನೀಟಾಗಿ ಇದು ದಂಟು ತೆಗಿಬೇಕು. ಮತ್ತು ದಂಟು ತೆಗೆದು ಈರುಳ್ಳಿನ ಮೇಯ್ನು ವಾಶ್ ಮಾಡಬೇಕಾಗುತ್ತೆ. ಅದರಲ್ಲಿ ಹಾಲಿನ ಅಂಶ ಬರುತ್ತಲ್ವ, ಅವಾಗ ಸ್ವಲ್ಪ ಕನೆ ಥರ ಬರುತ್ತೆ. ಹಾಗಾಗಿ ಯಾವಾಗಲೇ ಈರುಳ್ಳಿ ಕಟ್ ಮಾಡಿದ್ರೂ ವಾಶ್ ಮಾಡಿ ಕಟ್ ಮಾಡಬೇಕಾಗುತ್ತೆ. ನೋಡಿ, ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾನು ಒಂದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 1/4 ಗಂಟೆಯಿಂದ ಅರ್ಧ ಗಂಟೆ ಒಳಗಡೆ ನಮ್ಮದು ಉಪ್ಸಾರು ರೆಡಿ ಆಗೋಗುತ್ತೆ. ಆ ಕಡೆ ನೀರು ಕೂಡ ಕಾಯ್ತಾ ಇತ್ತು. ಈ ಕಡೆ ಬೇಳೆ ತೊಗೊಂಡಿದ್ದೀನಿ, ಹೆಸ್ರು ಕಾಳು ತೊಗೊಂಡಿದ್ದೀನಿ. 2 ಥರ ಹಾಕ್ಬಿಟ್ಟು ಇವತ್ತು ಉಪ್ಸಾರು ಮಾಡ್ತಾರೆ. ಅದು ಬರೀ ಬೇಳೆ ಬೇಕು ಅಂತಂದರೆ ಬೇಳೆನೇ ಹಾಕೋಬೋದು, ಬರೀ ಹೆಸ್ರು ಕಾಳು ಬೇಕು ಅಂತಂದರೆ ಹೆಸ್ರು ಕಾಳನ್ನೇ ಹಾಕೋಬೋದು. ಕಲ್ಲಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕಾಗುತ್ತೆ. ನಂತರ ಕಲ್ಲೇನೂ ಇರಲಿಲ್ಲ, ಹಾಗಾಗಿ ನೀಟಾಗಿ ವಾಶ್ ಮಾಡಿಕೊಂಡು ಏನು ನೀರು ಕುದೀತಾ ಇತ್ತಲ್ವ ಅದಕ್ಕೆ ಈ ಬೇಳೆನೂ ಹೆಸ್ರು ಕಾಳನ್ನ ಹಾಕ್ಬಿಟ್ಟು ಒಂದು ಅರ್ಧ ಭಾಗ ಬೇಯೋ ತನಕ ನಾನು ಹಂಗೆ ಪ್ಲೇಟ್ನ ಮುಚ್ಚಿಡ್ತೀನಿ. ಬಸ್ಸಾರು ಮಾಡೋದ್ರಿಂದ ಟೊಮೊಟೊ ಹಾಕೋದ್ರಿಂದ ಈ ಬೇಯಬೇಕಾದ್ರೆ ಟೊಮೊಟೊ ಹಾಕ್ಬೇಕಾಗುತ್ತೆ. ನಾನು ಇವತ್ತು ಟೊಮೊಟೊ ಹಾಕ್ತಾ ಇರೋದ್ರಿಂದ ಬರೀ ಬೇಳೆನೂ ಹೆಸ್ರು ಕಾಳನ್ನ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಇದು ಬೇಯಬೇಕು, ಒಂದು ಅರ್ಧ ಭಾಗ ಅಷ್ಟು ಬೇಯಬೇಕು. ನಾನು ಪ್ಲೇಟ್ ಮುಚ್ಚಿನೇ ಬೇಯಿಸ್ಕೊತೀನಿ. ಅಷ್ಟರಲ್ಲಿ ಇವು ಮಸಾಲೆಗೆ ಬೇಕಲ್ವ ಖಾರ ಮಾಡೋದಕ್ಕೆ ಒಣಮೆಣ್ಸಿನ್ಕಾಯಿ ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಗಂಟ್ಲು ಕಟ್ಟಿದರೆ ಶೀತ ಆಗಿದರೆ ಬಿಡುತ್ತೆ ಅಂತೇಳಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ತಾಯಿದ್ದೀನಿ. ಜೀರಿಗೆ ಒಂದು ಸ್ವಲ್ಪ ಕಮ್ಮಿ, ಮೆಣಸು ಒಂದು ಸ್ವಲ್ಪ ಕಮ್ಮಿ, ಜೀರಿಗೆಕ್ಕಿಂತ ಮೆಣಸು ಕಮ್ಮಿ. ಒಂದು ಸ್ಪೂನ್ ಜೀರಿಗೆ ಅಂದರೆ ಒಂದು 1/4 ಸ್ಪೂನಷ್ಟು ಮೆಣಸು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಈ ಕಡೆ ಬೇಳೆನೂ ಕಾಳು ಬೆಂದಿತ್ತಲ್ವ, ಅದನ್ನು ಸ್ವಲ್ಪ ಎತ್ತಿಟ್ಕೊಂಡು ಅದ್ರ ಕಟ್ಟನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ. ಅದೆಲ್ಲ ಎತ್ತಿಟ್ಕೊಂಡು ಸೊಪ್ಪನ್ನ ನಾನೇನು ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಟಿದ್ನೋ ಅದನ್ನು ಹಾಕ್ಬಿಟ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕೋದು ವೀಡಿಯೋ ಸ್ಕಿಪ್ ಆಗಿದೆ. ಉಪ್ಪನ್ನ ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ, ಯಾಕಂದರೆ ಪಲ್ಯ ಒಗ್ಗರಣೆ ಮಾಡಬೇಕಾದ್ರೂ ಈರುಳ್ಳಿಗೆ ಉಪ್ಪು ಹಾಕೋದ್ರಿಂದ ಉಪ್ಪನ್ನ ಮಾತ್ರ ನೋಡಿ ಹಾಕ್ಕೊಳ್ಳಿ. ಈ ಕಡೆ ಹುಣಸೆಹಣ್ಣೆಲ್ಲ ಸ್ವಲ್ಪ ಕಟ್ಟಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ರುಬ್ಕೋಬೇಕಲ್ವ. ಕೊತ್ತಂಬರಿ ಸೊಪ್ಪು ನಾವು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಒಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಎತ್ಕೊಂಡಿದ್ದಲ್ಲ ಅದು, ಜೀರಿಗೆ, ಮೆಣಸು. ನಾವು ಖಾರನ ಸ್ಟೋರ್ ಮಾಡಿ ಇಡ್ತೀವಿ ಅಂತ ಅಂದರೆ ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಬೆಚ್ಚಗೆ ಮಾಡ್ಕೋಬೇಕಾಗುತ್ತೆ, ಹುರ್ಕೋಬೇಕಾಗುತ್ತೆ. ಹಸಿದು ಹಾಕೋದು ಬೇಡ, ಹುರಿದೇ ಹಾಕಬೇಕಾಗುತ್ತೆ. ಈ ಕಡೆ ನೋಡ್ರಿ ಸೊಪ್ಪು ಕಾಳು ಕೂಡ ಬೇಯ್ತಾ ಐತೆ. ಬಿಸಿ ಬಿಸಿ ಮುದ್ದೆಗಂತೂ ಜ್ವರ ಬಂದು ಬಾಯಿ ಕೆಟ್ಟಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ಕಡೆ ಎಲ್ಲ ಬೆಂದಿದೆ ಸೊಪ್ಪು. ಉಪ್ಪನ್ನ ಸ್ವಲ್ಪ ನೋಡಿ ಹಾಕ್ಕೋಬೇಕಾಗುತ್ತೆ, ಯಾಕಂದರೆ ಸೊಪ್ಪು ಜಾಸ್ತಿ ಇದ್ದಾಗ ಉಪ್ಪು ಹಾಕೊಂಡಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಉಪ್ಪು ಜಾಸ್ತಿ ಆಗುತ್ತೆ ಸೊಪ್ಪಿನ ಅಂಶದಲ್ಲಿ. ಈ ಕಡೆ ಬಾಣಲಿ ಇಟ್ಕೊಂಡಿದ್ದೀನಿ. ಆ ಕಡೆ ಸೊಪ್ಪು ಕಾಳು ಕೂಡ ಬೇಯಿತು. ಬಾಣಲಿ ಇಟ್ಕೊಂಡು ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ, ಯಾಕಂದರೆ ಹಂಗೆ ಘಾಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಳ್ಳಿಗಳ ಕಡೆಯೆಲ್ಲ ಏನು ಮಾಡ್ತಾರೆ ಅಂದರೆ ಒಲೆಯಲ್ಲಿ ಸುಟ್ಕೋತಾರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಸಿಟಿಲಿರೋರು ಎಲ್ಲಿ ಒಲೆ ತರೋಕ್ಕಾಗುತ್ತಲ್ವ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ನಾವೇನು ಮಿಕ್ಸಿ ಬಟ್ಲಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಅದು ಒಣಮೆಣ್ಸಿನ್ಕಾಯಿನೂ ಅದಕ್ಕೆ ಹಾಕ್ಬಿಟ್ಟು ಫಸ್ಟು ಸ್ವಲ್ಪ ನೀರು ಹಾಕ್ಕೊಂಡು ದಪ್ಪದಾಗಿ ರುಬ್ಕೋಬೇಕಾಗುತ್ತೆ. ಫಸ್ಟೇ ನೀರು ಹಾಕೋದು ಬೇಡ, ಯಾಕಂದರೆ ಮಸಾಲೆ ಖಾರ ಒಣಮೆಣ್ಸಿನ್ಕಾಯಿ ನುಣ್ಣಗಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಕಟ್ಟನ್ನ ಹಾಕ್ಕೊಂಡು ಒಂದು ಅರ್ಧ ಭಾಗ ಆಗೋಷ್ಟು ರುಬ್ಕೋತೀನಿ. ಮತ್ತು ನಾವು ನೋಡಿ ಇಷ್ಟು ಅರ್ಧ ಭಾಗ ಆಗಿದೆ. ಒಣಮೆಣ್ಸಿನ್ಕಾಯಿ ಕಲ್ಲರ್ದು ಹಾಕಿದ್ನಲ್ವ, ಅದಕ್ಕೆ ಈ ಕಲರ್ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ. ಸ್ಟೋರೇಜ್ ಮಾಡಿ ಬಿಸಿ ಬಿಸಿ ರೊಟ್ಟಿಗಂತೂ ಈ ಖಾರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ. ನಾವು ಬೇಯಿಸಿಟ್ಕೊಂಡಂಥ ಬೇಳೆ, ಹುಣಸೆಹಣ್ಣು ಅದನ್ನು ಹಾಕ್ಬಿಟ್ಟು ಇವಾಗ ನೈಸಿಗೆ ನಾವು ರುಬ್ಕೋಬೇಕಾಗುತ್ತೆ.
ನಾನಂತೂ ಯಾವಾಗಲೂ ಇದೇ ರೀತಿಯೇ ಮಾಡೋದು. ಹಾಗಾಗಿ ವಿಡಿಯೋನ ಶೇರ್ ಮಾಡಿ ನೋಡಿ. ಇಷ್ಟು ನೈಸಾಗಿ ನಾನು ರುಬ್ಕೊಂಡಿದ್ದೀನಿ. ಈ ಕಡೆ ಅದು ಕೆಲಸನೂ ಆಯ್ತಲ್ಲ, ಸೊಪ್ಪೆಲ್ಲ ನೀರನ್ನೆಲ್ಲ ಸೋರ್ಲಿಕ್ಕೆ ಇಟ್ಕೊತಾ ಇದ್ದೀನಿ. ಪಟ ಅಂತ ಕೆಲಸ ಮಾಡ್ಕೋಬೋದು. ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಸೊಪ್ಪನ್ನೆಲ್ಲ ಆರ್ಲಿಕ್ಕೆ ಇಟ್ಕೊಂಡಿದ್ದೆ ನೋಡಿ. ಖಾರನೂ ರೆಡಿ ಆಯಿತು, ಸೊಪ್ಪು ಕೂಡ ನಮ್ಮದು ರೆಡಿ ಆಯಿತು. ಇವಾಗ ಸ್ವಲ್ಪ ಖಾರನ ಸಪ್ರೇಟಾಗಿ ಎತ್ತಿಡ್ಕೊತೀನಿ. ಒಂದು 10ರಿಂದ 15 ದಿವಸ ನಾವು ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಹಾಗಾಗಿ ಸ್ವಲ್ಪ ಎತ್ತಿಟ್ಕೊಂಡು ನಾವೇನು ಬೇಳೆ ಕಟ್ಟು ಬೇಯಿಸಿ ನಾವು ನೀರನ್ನ ತೆಗೆದಿಟ್ಕೊಂಡಿದ್ವಲ್ಲ, ಅದೇ ನೀರನ್ನೇ ಹಾಕ್ಬಿಟ್ಟು ಫಸ್ಟು ಖಾರನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಮಧ್ಯಾಹ್ನ ಮತ್ತು ರಾತ್ರಿಗೆ 2 ಟೈಮ್ಗೂ ಆಗುತ್ತೆ. ನಾವು ಬರೀ ಕಟ್ಟು ಮತ್ತು ಖಾರ ಸಪ್ರೇಟಾಗಿ ಇಟ್ಟರೆ ಏನಾಗುತ್ತೆ ಅಂದರೆ, ಕಟ್ಟು ಬೇಗ ಹಾಳಾಗೋಗುತ್ತೆ. ನಮಗೆ ಹಾಳಾಗೋದು ಬೇಡ, 2 ಟೈಮ್ಗಿರಲಿ ಅಂತೇಳಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಈಗ ಅದೇ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ, ಒಗ್ಗರಣೆ ಹಾಕಬೇಕು. ಈ ಥರ ಹಾಕೋದ್ರಿಂದ ಉಪ್ಸಾರು ಹಾಳಾಗೋದಿಲ್ಲ, ಇಲ್ಲಾಂದರೆ ಅಳಿಸೋಗ್ಬಿಡುತ್ತೆ. ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಜೀರಿಗೆ ಹಾಕೋದು ಬೇಡ. ಈರುಳ್ಳಿ ಒಂದು ಚಿಕ್ಕದೊಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿದು ಒಗ್ಗರಣೆ ಕೊಡಬೇಕಾಗುತ್ತೆ. ಇದೆಲ್ಲ ಚೆನ್ನಾಗಿ ಒಗ್ಗರಣೆ ಆಗ್ತಿದ್ದಂಗೆ ನಾನು ಏನು ಮಿಕ್ಸಿ ಬಟ್ಲಲ್ಲಿ ಸ್ವಲ್ಪ ಕಟ್ಟೆಲ್ಲ ಹಾಕ್ಕೊಂಡು ಖಾರಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಹಾಕ್ಬಿಟ್ಟು ಒಂದು 2ರಿಂದ 3 ಕುದಿಬೇಕು. ಉಪ್ಪನ್ನ ಸ್ವಲ್ಪ ನೋಡಿ ಹಾಕೋಬೇಕಾಗುತ್ತೆ, ಯಾಕಂದರೆ ಸೊಪ್ಪು ಬೇಯ್ಬೇಕಾದ್ರೂ ಹಾಕಿರ್ತೀವಲ್ವ, ಉಪ್ಪನ್ನ ಮಾತ್ರ ನೋಡಿ ಹಾಕ್ಕೊಳ್ಳಿ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ನಮ್ಮದು ಒಂಥರ ಉಪ್ಸಾರು ರೆಡಿ ಆಯಿತು. ಈಗ ಇನ್ನೂ ಒಂಥರ ಉಪ್ಸಾರನ್ನ ನಾನು ತೋರಿಸ್ತೀನಿ ಇದೇ ವಿಡಿಯೋದಲ್ಲೇ. ಈಗ ಸೊಪ್ಪು ಕಾಳಿಗೆ ಅಂತ ಅಂದರೆ ತೆಂಗಿನಕಾಯಿ ಬೇಕೇ ಬೇಕಲ್ವ. ಹಸಿ ತೆಂಗಿನಕಾಯಿ ಹಾಕೋದ್ರಿಂದ ಅದಕ್ಕೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತೇಳಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸೊಪ್ಪು ಕಾಳನ್ನ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಅಂತ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಸ್ವಲ್ಪ ಸಾಸಿವೆ, ಕಟ್ ಮಾಡಿಟ್ಟಂಥ ಈರುಳ್ಳಿ, ಒಣಮೆಣಸಿನ್ಕಾಯಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಕೆಂಪಾಗಂಗೆ ಈರುಳ್ಳಿ, ಒಣಮೆಣಸಿನ್ಕಾಯಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಹಸಿ ತೆಂಗಿನಕಾಯಿ ತುರಿ ನಾನೇನು ತುರಿದು ಇಟ್ಕೊಂಡಿದ್ದಲ್ಲ, ಅದನ್ನು ಒಂದಿಡೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಿದ್ದಂಗೆ ಸೊಪ್ಪು ಬೇಳೆನ ನಾನು ಚೆನ್ನಾಗಿ ಹಿಂಡಿ ಇಟ್ಕೊಂಡಿದ್ದೀನಿ. ನೀರು ಸಪ್ರೇಟ್ ಮಾಡಿ ಇಟ್ಕೊಂಡು, ಸ್ವಲ್ಪ ನೀರಲ್ಲಿ ನೀರು ಇರಬಾರ್ದಿಲ್ಲ ಅಂದರೆ ಪಲ್ಯ ಬೇಗ ಅಳಿಸೋಗುತ್ತೆ. ನೀರೆಲ್ಲ ಹಿಂಡ್ಕೊಂಡು ನಾನು ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾಯಿದ್ದೀನಿ. ನೋಡಿ, ನಾನು ಫೈನಲಾಗಿ ನಮ್ಮ 2 ಥರ ಉಪ್ಸಾರು ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ. ಎಲ್ಲರೂ ಮಾಡ್ತಾರೆ, ನಾನು ಯಾವ ರೀತಿ ನಮ್ಮ ಮನೇಲಿ ನನ್ನ ಸ್ಟೈಲಲ್ಲಿ ಮಾಡೋದು ಅಂತ ವಿಡಿಯೋನಲ್ಲೇ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಈ ಕಡೆ ಉಪ್ಸಾರು ಕಟ್ಟು ಖಾರ, ಅಲ್ಲಿ ನಾನು 2 ಮಿಕ್ಸ್ ಮಾಡಿರೋಂಥ ಉಪ್ಸಾರು, ಸೊಪ್ಪು ಕಾಳು, ಬಿಸಿ ಬಿಸಿ ಮುದ್ದೆ, ಅನ್ನ ಇದ್ದರೆ ಎಷ್ಟು ಹೊಟ್ಟೆ ತುಂಬುತ್ತೆ ಅಂದರೆ, ಒಂದು ಮುದ್ದೆ ತಿಂದರೆ ಸಾಕು ಹೊಟ್ಟೆ ಫುಲ್ಲಾಗುತ್ತೆ. ನಾನು ನೋಡಿ ಇದೇ ರೀತಿಯೇ ಯಾವಾಗಲೂ ನಾನು ಅಡುಗೆ ಮಾಡೋದು. ನಾನು ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಾಮೆಂಟ್ ಸೆಕ್ಷನ್ ಹಾಕಿ. ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಬನ್ನಿ ನಮ್ಮ ಮನೆಗೆ ಉಪ್ಸಾರು ಮುದ್ದೆ ತಿನ್ನೋದಕ್ಕೆ. ಬಿಸಿ ಬಿಸಿ ಮುದ್ದೆ, ಈ ಕಡೆ ಪಲ್ಯ, ಮತ್ತು ನಾವೇನು ಅನ್ನ ಸಾರು ಮಾಡಿ ಇಟ್ಕೊಂಡಿದ್ದಲ್ಲ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಷ್ಟು ಸಲ ಹೇಳಿದ್ರೆ ಸಾಕಾಗೋದಿಲ್ಲ. ನೋಡಿ, ವೈಟ್ ರೈಸ್ ಇಟ್ಕೊಳ್ತಾ ಇದ್ದೀನಿ. ಇದು 2 ಟೈಮ್ ಆರಾಮಾಗಿ ಇಡ್ಬೋದು, ಅಳಿಸೋಗೋದಿಲ್ಲ. ಇದು ನಾವು ಬರೀ ಬೇಳೆ ಕಟ್ಟಿಡೋದ್ರಿಂದ ಬೇಗ ಹಾಳಾಗುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ಹುಳ್ಳಿಕಾಳು ಹಪ್ಳ ಸುಟ್ಟಿ ತಿನ್ನೋದ್ರಿಂದ ಒಳ್ಳೆ ಟೇಸ್ಟು. ಹಾಗಾಗಿ ಹುಳ್ಳಿಕಾಳು ಹಪ್ಳನ ಸುಟ್ಟಿದೆ, ಎಣ್ಣೆಲಿ ಹಾಕಿರಲಿಲ್ಲ. ಬಿಸಿ ಬಿಸಿ ಮುದ್ದೆ ಒಂದು ಸಿಪ್ಪು ತೊಗೊಂಡು ನುಂಗಿ ಜ್ವರ ಬಂದು ಹೆಂಗಿದ್ರು ನಂಗೆ ಬಾಯಿ ಕೆಟ್ಟಿತ್ತು, ಜ್ವರ ಬಂದಿತ್ತು. ಹಾಗಾಗಿ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಅಂದರೆ, ಬಿಸಿ ಬಿಸಿ ಮುದ್ದೆ ನುಂಗಿದಾಗ ಅಷ್ಟೇ ಚೆನ್ನಾಗಿ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ. ಸೊಪ್ಪು ಕಾಳು ಸೂಪರಾಗಿತ್ತು, ಉಪ್ಪೆಲ್ಲ ಕರೆಕ್ಟಾಗಿತ್ತು. ಮಧ್ಯಾಹ್ನಕ್ಕೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಈಗ ನಾನು ಇನ್ನೊಂದು ರೀತಿಯೇ ತೋರಿಸ್ತಾ ಇದ್ದೀನಿ. ನೋಡಿ, ಮುದ್ದೆ ಇಟ್ಕೊಂಡಿದ್ದೀನಿ, ಮತ್ತು ಅದೇ ರೀತಿ ಸೊಪ್ಪು ಕಾಳು. ಇದಕ್ಕೆ ನಾನು ಏನು ಖಾರನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದಲ್ಲ, ಈ ಕಟ್ಟನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ. ಫಸ್ಟ್ ಕಟ್ ಹಾಕೋತಾ ಇದ್ದೀನಿ. ಎಲ್ಲರ ಮೇಲೆ ಈ ಥರ ಮಾಡ್ತಾರೆ. ನಾನು ಇದನ್ನ 2 ಥರ ಯಾಕೆ ತೋರಿಸ್ತೆ ಅಂದರೆ, 2 ಟೈಮ್ ಬೇಕು ಅಂತಂದರೆ ಆ ಥರ ಮಾಡ್ಕೊಳ್ಳಿ, ಆಗ ತಕ್ಷಣ ಬೇಕು ಅಂತಂದರೆ ಈ ಥರ ಮಾಡ್ಕೊಳ್ಳಿ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿ. ನೋಡಿ, ಸ್ವಲ್ಪ ಖಾರ ಹಾಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಗೆ ಮಾಡಿದೆ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಇದ್ರ ಬಗ್ಗೆ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಾಮೆಂಟ್ ಸೆಕ್ಷನ್ ಹಾಕಿ, ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ. ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸ್ನ ನಾನು ಖಂಡಿತವಾಗ್ಲೂ ಓದ್ತೀನಿ. ಇದರಲ್ಲಿ ಏನೇ ಸರಿ ತಪ್ಪಿದ್ರೂ ಮರಿದಂಗೆ ಕಮೆಂಟ್ ಸೆಕ್ಷನ್ ಹಾಕಿ, ನಾನು ಸ್ವಲ್ಪ ತಿದ್ಕೊಳ್ಳೋಕ್ಕೆ ಒಳ್ಳೆಯದಾಗುತ್ತೆ. ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.